ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮನವಿ ಪತ್ರವನ್ನು ಕೊಟ್ಟಿದ್ದೀರಾ, ನಿಮ್ಮ ಒಂದು ಆಗ್ರಹ ಏನು ಸರ್? 2003ರಲ್ಲಿ ಕರ್ನಾಟಕ ಲೆಜಿಸ್ಲೇಟಿವ್ ಹೌಸ್ ಏನೋ ಒಂದು ಶಾಸಕರ ಭವನ ಇದೆ, ಅದರಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿ ಅಕ್ಯೂಸ್ಡ್ ಗಿರೀಶ್ ಮಟ್ಟಣ್ಣವರ್ ಅವರನ್ನು ಪ್ರಶ್ನೆ ಮಾಡಿ ಕ್ರೈಮ್ ನಂಬರ್ 243 ಆಫ್ 2005 ಅಂತ ದಾಖಲಾಗಿ 2016ರಲ್ಲಿ CCH 66 ಅವರನ್ನು ಅಪರಾಧಿ ಅಲ್ಲ ಅಂತ ಹೇಳಿ ಬಿಡುಗಡೆ ಮಾಡಿದೆ. ಆದರೆ ನಾವು ಅವರನ್ನು ಕಂಟಿನ್ಯೂಸ್ ಆಗಿ ಸತತವಾಗಿ 3 ವರ್ಷಗಳಿಂದ ಅವರ ವಿಡಿಯೋಗಳನ್ನು, ಅವರ ಫೇಸ್ಬುಕ್ ಬರವಣಿಗೆಯನ್ನು, ಯೂಟ್ಯೂಬ್ ಬರವಣಿಗೆಯನ್ನು, ಎಲ್ಲ ಡಿಜಿಟಲ್ ಅವ್ರು ಏನೇನು ಮಾತಾಡ್ತಾ ಇದ್ದಾರೆ ಎಲ್ಲವನ್ನೂ ಒಂದು ಕಡೆ ಕ್ರೋಢೀಕರಣ ಮಾಡಿ, ಆ ಕ್ರೋಢೀಕರಣ ಮಾಡಿರ್ತಕ್ಕಂಥ ವಿಡಿಯೋಗಳು ಸಾಕ್ಷ್ಯಾಧಾರದಲ್ಲಿ ಎಲ್ಲ ಕಡೆ ಅವರು ಒಪ್ಕೊಂಡಿದ್ದಾರೆ. ಬಾಂಬ್ SI ಅಂದರೆ ನಾನೇ, ಬಾಂಬ್ ಮಾಡೋದು ತುಂಬ ಈಸಿ, ನಿಮ್ಗೆ ಯಾರು ಬೇಕಾದ್ರೂ ನಾನು ಹೇಳ್ಕೊಡ್ಬಲ್ಲೆ, ನನಗೆ ಹೆಮ್ಮೆ ಇದೆ, ನನಗೆ ತುಂಬ ಪ್ರೌಡ್ ಇದ್ದೀನಿ ಅಂತ ಅನೇಕ ವಿಡಿಯೋಗಳಲ್ಲಿ ಅದನ್ನು ದಾಖಲಾಗಿ ಅವರೇ ಸೆಲ್ಫ್ ಆಗಿ ಅದನ್ನು ಕನ್ಫೆಸ್ ಮಾಡ್ಕೊಂಡಿದ್ದಾರೆ. ಇವತ್ತು ನಮ್ಮ ಪೊಲೀಸ್ ಕಮಿಷನರ್ ಮತ್ತು ಹೋಮ್ ಸೆಕ್ರೆಟರಿಯ ಭೇಟಿಯ ಉದ್ದೇಶ ಏನು ಅಂದರೆ, ಈ ಕೇಸನ್ನು ಮತ್ತೆ ವಾಪಸ್ ತಗೋಬೇಕು. ಯಾಕೆಂದರೆ ಅವರ ಅನೇಕ ವಿಡಿಯೋಗಳಲ್ಲಿ ಕನ್ಫೆಷನ್ ಇದೆ. ಆ ಕನ್ಫೆಷನ್ ಸ್ಟೇಟ್ಮೆಂಟನ್ನು ಕ್ರಿಮಿನಲ್ ಕೇಸ್ಗೆ ಯಾವ ಲಿಮಿಟೇಷನು ಇಲ್ಲ. ಆ ಕ್ರಿಮಿನಲ್ ಕೇಸ್ಗೆ ಲಿಮಿಟೇಷನ್ ಇಲ್ಲದೆ ಇರೋದ್ರಿಂದ ಮತ್ತೆ ಅದನ್ನು ತನಿಖೆಗೆ ತಗೋಬೇಕು, ಈ ತನಿಖೆಯನ್ನು ಚುರುಕುಗೊಳಿಸಬೇಕು. ಯಾಕೆಂದರೆ ಅವರ ಹಿನ್ನೆಲೆಯನ್ನು ನೋಡಿದಾಗ ಸತತವಾಗಿ ಅವರು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾ ಇದ್ದಾರೆ. ಅವರು ಒಂದು ಕ್ರಿಮಿನಲ್ ಬೆಂಟ್ ಆಫ್ ಮೈಂಡ್ ಇದೆ ಅಂತ ನಮಗೆ ಅನಿಸ್ತಾ ಇದೆ. ನವೆಂಬರ್ 2022ರಲ್ಲಿ ಕುಕ್ಕರ್ ಬ್ಲಾಸ್ಟ್ ಏನಾಯಿತು ಮಂಗಳೂರಲ್ಲಿ, ಸಾದಿಕ್ ಪಾಷಾ ಅವರು ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮತ್ತು NIAಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಟಾರ್ಗೆಟ್ ವಾಸ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಸೊ ಇದನ್ನು ನಾವು ತಾಳ್ಮೆ ಮಾಡಿದಾಗ ಎರಡಕ್ಕೂ ಹೊಂದಾಣಿಕೆ ಆಗುತ್ತಾ ಏನೋ. ಯಾಕೆಂದರೆ ನಾನು ಬಾಂಬ್ ಮಾಡೋದನ್ನು ಹೇಳ್ಕೊಡ್ತೀನಿ ಅಂತ ಅನೇಕ ಬಾರಿ ಗಿರೀಶ್ ಮಟ್ಟಣ್ಣವರವರು ಮಾಧ್ಯಮ ಆಗಿರ್ಬೋದು, ಯೂಟ್ಯೂಬ್ ಚಾನೆಲ್ಗಳಾಗಿರ್ಬೋದು, ಎಲ್ಲದರಲ್ಲೂ ತುಂಬ ಯಾವುದೂ ರಿಮೋರ್ಸ್ ಇಲ್ಲದೇ, ಯಾವುದೂ ಒಂದು ಸಂಕೋಚ ಇಲ್ಲದೇ ಕಂಪ್ಲೇಂಟ್ ತಮ್ಮ ಯೂಟ್ಯೂಬ್ ವಿಡಿಯೋಗಳಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೂ ಸಂಬಂಧ ಇದೆಯಾ? ಯಾಕಂದರೆ ಸತತವಾಗಿ ಸೌಜನ್ಯ ಮರ್ಡರ್ ಕೇಸ್ ಹೆಸರಿನಲ್ಲಿ ಒಂದು ತೇಜೋವಧೆ ಆಗ್ತಾ ಇರೋದು, ಈ ಮರ್ಡರ್ ಹಿಂದೆ ಒಂದು ಶಕ್ತಿ ಮಾಡಿಕೊಂಡು ಶ್ರೀ ಕ್ಷೇತ್ರವನ್ನು ಇನ್ಸಲ್ಟ್ ಮಾಡೋದು, ಒಂದು ಟಾರ್ನಿಷ್ ಮಾಡೋದು, ಅದಕ್ಕೊಂದು ಕೆಟ್ಟ ಹೆಸರು ತೆಗೆಯುವ ಷಡ್ಯಂತ್ರ ನಡಿಬೇಕಾದ್ರೆ ಇವರು ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಇದನ್ನೆಲ್ಲವನ್ನೂ ಹೋಮ್ ಸೆಕ್ರೆಟರಿ ಅವರು ಮತ್ತೆ ಈ ಕೇಸನ್ನು ರೀಓಪನ್ ಮಾಡಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ವಿಡಿಯೋಗಳನ್ನು ವಿತ್ ಟೆಕ್ಸ್ಟ್ ಟೈಪ್ ಮಾಡಿ ಅವು ಯಾವ್ಯಾವ ವಿಡಿಯೋಲಿ ಏನೇನು ಮಾತಾಡಿದ್ದಾರೆ. ನಮ್ಮ ಹತ್ರ ಒಂದು ಕಂಪ್ಯೂಟರ್ ತುಂಬುವಷ್ಟು ವಿಡಿಯೋಗಳಿದೆ, ಅದರಲ್ಲಿ ಒಂದು 15 ವಿಡಿಯೋಗಳನ್ನು ತೆಗೆದು ಇದು ಒಂದು ಎವಿಡೆನ್ಸ್ ಆಗಿ, ಇದು ಒಂದು ಅವರ ಹೇಳಿಕೆಯಾಗಿ, ಒಂದು ಸ್ವ ಇಚ್ಛೆ ಹೇಳಿಕೆಯಾಗಿ ಆ ಎವಿಡೆನ್ಸನ್ನು ನಾವು ಇವತ್ತು ಕಮಿಷನರ್ ಆಫೀಸ್ಗೆ ಮತ್ತು DIGಗೆ, ಎಸ್ಪೆಷಲಿ ಹೋಮ್ ಸೆಕ್ರೆಟರಿ ಆಫ್ ಕರ್ನಾಟಕ ಈ ಕೇಸನ್ನು ತನಿಖೆ ಮಾಡಬೇಕು.